ಇಂದು ನಾನು ಒಂದು ಕಥೆಯನ್ನು ಹೇಳುತ್ತಿದ್ದೇನೆ. ಇದನ್ನು ಕೇಳಿದಾಗ ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಸಂತೋಷ ಮತ್ತು ಸಂಪತ್ತು ಬರುತ್ತದೆ. ನಾವು ಕಥೆಯನ್ನು ಪ್ರಾರಂಭಿಸೋಣ. ಶಿವ ಹೇಳುತ್ತಾನೆ, ಕ್ರಿಯೆಗಳು ಯಾವುದೇ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿಲ್ಲ. ಬದಲಿಗೆ ವ್ಯಕ್ತಿಗಳು ಕ್ರಿಯೆಗಳ ಮೇಲೆ ಅವಲಂಬಿತರಾಗಿದ್ದಾರೆ, ಏಕೆಂದರೆ ಕ್ರಿಯೆಗಳು ಸರ್ವೋಚ್ಚವಾಗಿವೆ, ಅವುಗಳು ಅತ್ಯುತ್ತಮವಾಗಿವೆ. ಯಾರಾದರೂ ಅವರು ಕ್ರಿಯೆಯಿಂದ ದೂರವಿರಬಹುದೆಂದು ಭಾವಿಸಿದರೆ ಅದು ಅವರ ದೊಡ್ಡ ಮೂರ್ಖತನವಾಗಿದೆ, ಏಕೆಂದರೆ ಕ್ರಿಯೆಯಿಲ್ಲದೆ ಯಾರೂ ಇಲ್ಲ. ಒಂದು ಕ್ಷಣವೂ ಬದುಕಬಹುದು. ಈ ಜಗತ್ತು ಹೀಗೆ ಸೃಷ್ಟಿಯಾಗಿದೆ ಮತ್ತು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ನೀವು ಈ ಕಥೆಯನ್ನು ಕೇಳುತ್ತಿದ್ದರೆ ಇದನ್ನು ಸಂಪೂರ್ಣವಾಗಿ ಕೇಳಿ. ಅದನ್ನು ಅರ್ಧಕ್ಕೆ ಬಿಟ್ಟು ಬಿಡುವ ತಪ್ಪನ್ನು ಮಾಡಬೇಡಿ. ಈ ಪವಿತ್ರ ಕಥೆಯನ್ನು ಸಂಪೂರ್ಣವಾಗಿ ಕೇಳುವುದರಿಂದ ನೀವು ಬಯಸಿದ ಫಲವನ್ನು ಪಡೆಯುತ್ತೀರಿ. ಆದ್ದರಿಂದ ಈ ಕಥೆಯನ್ನು ಸಂಪೂರ್ಣವಾಗಿ ಆಲಿಸಿ. ನೀವು ಶಿವಭಕ್ತರಾಗಿದ್ದರೆ ಭೋಲೆನಾಥರನ್ನು ಮನಪೂರ್ವಕವಾಗಿ ಅಥವಾ ಇಷ್ಟವಿಲ್ಲದೆ ಅಗೌರವಗೊಳಿಸಬೇಡಿ. ಮನುಷ್ಯರಿಗೆ ಇದು ಅತ್ಯಗತ್ಯ. ಪ್ರಕೃತಿಯ ನಿಯಮಗಳನ್ನು ಅನುಸರಿಸುವ ಯಾರಾದರೂ ಪರಮಾತ್ಮನಿಗೆ ಹತ್ತಿರವಾಗುತ್ತಾರೆ. ಪರಮಾತ್ಮನು ಈ ಜಗತ್ತಿನಲ್ಲಿ ಜನ್ಮ ಪಡೆದರೂ ಸಹ ಅವರು ಈ ಪ್ರಪಂಚದ ನಿಯಮಗಳನ್ನು ಪಾಲಿಸಬೇಕು. ಇದು ಸೃಷ್ಟಿಯ ನಿಯಮವಾದ್ದರಿಂದ ಯಾರೂ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಐಹಿಕ ಸಮತಲದಲ್ಲಿ ಕ್ರಿಯೆಗಳು ಎರಡು ರೂಪಗಳಲ್ಲಿ ಬರುತ್ತವೆ, ಒಳ್ಳೆಯದು ಮತ್ತು ಕೆಟ್ಟದು. ಯಾರಾದರೂ ಸಕಾರಾತ್ಮಕ ಆಲೋಚನೆಗಳು ಮತ್ತು ಇತರರ ಬಗ್ಗೆ ಸಹಾನುಭೂತಿ ಹೊಂದಿರುವ ಒಳ್ಳೆಯ ವ್ಯಕ್ತಿಯಾಗಿದ್ದರೆ ಅವರು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ. ಮತ್ತೊಂದೆಡೆ ಇತರರ ಬಗ್ಗೆ ದ್ವೇಷ, ದುರಾಶೆ ಮತ್ತು ಅಸೂಯೆಯನ್ನು ಹೊಂದಿರುವ ಯಾರಾದರೂ ಕೆಟ್ಟ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಒಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಸ್ವೀಕರಿಸಬೇಕು ಮತ್ತು ಕೆಟ್ಟ ಕಾರ್ಯಗಳನ್ನು ತ್ಯಜಿಸಬೇಕು, ಏಕೆಂದರೆ ವ್ಯಕ್ತಿಯ ಒಳ್ಳೆಯ ಕಾರ್ಯಗಳು ಅವರನ್ನು ದೈವಿಕ ಕಡೆಗೆ ಕರೆದೊಯ್ಯುತ್ತವೆ, ಆದರೆ ಕೆಟ್ಟ ಕಾರ್ಯಗಳು ಅವರನ್ನು ನರಕದ ಕಡೆಗೆ ಕರೆದೊಯ್ಯುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಸಂದಿಗ್ಧತೆಯನ್ನು ಅನುಭವಿಸುತ್ತಾನೆ. ಅಲ್ಲಿ ಅವರು ಪ್ರಕೃತಿಯ ವಿರುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ನಿರ್ಧಾರವು ಪ್ರಕೃತಿಗೆ ವಿರುದ್ಧವಾದಾಗ ಒಬ್ಬ ವ್ಯಕ್ತಿಯು ತೃಪ್ತಿಯನ್ನು ಕಾಣುವುದಿಲ್ಲ. ನಿರ್ಧಾರದ ಸರಿಯಾದ ಬಗ್ಗೆ ಮನಸ್ಸಿನಲ್ಲಿ ಉದ್ವೇಗ ಮತ್ತು ಭಯವಿದೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳನ್ನು ಅರ್ಥಮಾಡಿಕೊಳ್ಳುವುದು, ಅವುಗಳ ಬಗ್ಗೆ ಯೋಚಿಸುವುದು ಮತ್ತು ಅದರಂತೆ ವರ್ತಿಸುವುದು ಬಹಳ ಮುಖ್ಯ. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ನಡೆಸಬಹುದು. ಯಶಸ್ಸು ಯಾವಾಗಲೂ ವ್ಯಕ್ತಿಯ ಕ್ರಿಯೆಗಳೊಂದಿಗೆ ಸಂಬಂಧ ಹೊಂದಿದೆ. ಆಗ ಶಿವನು ಹೇಳುತ್ತಾನೆ, ಒಬ್ಬ ವ್ಯಕ್ತಿಯು ಗುರಿಯನ್ನು ಸಾಧಿಸಲು ಬಯಸಿದಂತೆ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಕೇವಲ ಗುರಿಯನ್ನು ಸಾಧಿಸಲು ಒಬ್ಬ ವ್ಯಕ್ತಿಯು ಭಾವಿಸಬಹುದು, ಆದರೆ ಅದು ಅಸಾಧ್ಯ. ಆಗ ಪಾರ್ವತಿ ದೇವಿಯು ಕೇಳುತ್ತಾಳೆ, ಮನುಷ್ಯನು ಯಶಸ್ವಿಯಾಗಲು ಯಾವ 9 ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು? ಆಗ ಶಿವನು ಹೇಳುತ್ತಾನೆ, ಓ ದೇವಿ, ಇಂದು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ದಯವಿಟ್ಟು ಎಚ್ಚರಿಕೆಯಿಂದ ಆಲಿಸಿ. ಒಮ್ಮೆ ಒಂದು ನಗರದಲ್ಲಿ ಒಬ್ಬ ಮಹಾನ್ ಬೌದ್ಧ ಸನ್ಯಾಸಿ ಧರ್ಮೋಪದೇಶವನ್ನು ಮಾಡುತ್ತಿದ್ದನು ಮತ್ತು ಎಲ್ಲರೂ ಕೇಳಲು ಹಾಜರಾಗಿದ್ದರು. ಧರ್ಮೋಪದೇಶ ಮುಗಿಯುತ್ತಿದ್ದಂತೆ ಕೇಳುಗರಲ್ಲಿ ಒಬ್ಬರು ಬೌದ್ಧ ಸನ್ಯಾಸಿಗೆ ಹೇಳಿದರು, ಓ ಪೂಜ್ಯರೇ, ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ಮತ್ತು ನೀವು ಅನುಮತಿಸಿದರೆ ನಾನು ಕೇಳಲು ಬಯಸುತ್ತೇನೆ. ಅದಕ್ಕೆ ಬೌದ್ಧ ಸನ್ಯಾಸಿ, ಹೌದು, ದಯವಿಟ್ಟು ಕೇಳಿ, ನಿಮ್ಮ ಪ್ರಶ್ನೆ ಏನು? ಆ ವ್ಯಕ್ತಿ ಬೌದ್ಧ ಸನ್ಯಾಸಿಗೆ ಹೇಳಿದ, ಓ ಪೂಜ್ಯರೇ, ನಾನು ನನ್ನ ಜೀವನದಲ್ಲಿ ಎಲ್ಲಾ ಕಾರ್ಯಗಳನ್ನು ಮಾಡುತ್ತೇನೆ. ನಾನು ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸುವುದಿಲ್ಲ ಅಥವಾ ನಾನು ಯಾವುದೇ ತಪ್ಪು ಮಾಡುವುದಿಲ್ಲ. ಹಾಗಾದರೆ ನನಗೆ ಕೆಟ್ಟ ಸಂಗತಿಗಳು ಏಕೆ ಸಂಭವಿಸುತ್ತವೆ? ನಾನು ಎಂದಿಗೂ ಯಾವುದೇ ಹಾನಿ ಮಾಡಿಲ್ಲ ಯಾರಿಗಾದರೂ. ನಾನು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರಯತ್ನಿಸುತ್ತೇನೆ. ಹಾಗಾದರೆ ನನಗೆ ಕೆಟ್ಟದ್ದೇಕೆ ಸಂಭವಿಸುತ್ತದೆ? ನಾನು ಯಾವುದೇ ತಪ್ಪು ಮಾಡದಿದ್ದರೂ ನಾನು ಯಾವಾಗಲೂ ದುಃಖವನ್ನು ಏಕೆ ಅನುಭವಿಸಬೇಕು? ನನ್ನ ಕಾರ್ಯಗಳು ಸರಿಯೋ ತಪ್ಪೋ ಎಂದು ಹೇಳಬಹುದೇ? ನೀವು ಕ್ರಿಯೆಗಳ ಬಗ್ಗೆ ನನಗೆ ಸ್ಪಷ್ಟವಾಗಿ ವಿವರಿಸುತ್ತೀರಾ? ಮತ್ತು ನನ್ನ ಕ್ರಿಯೆಗಳನ್ನು ಸುಧಾರಿಸಲು ನನಗೆ ಸಹಾಯ ಮಾಡುವ ಕ್ರಿಯೆಗಳ ತತ್ವಗಳ ಬಗ್ಗೆ ನೀವು ನನಗೆ ಹೇಳಬಹುದೇ? ಅದಕ್ಕಾಗಿಯೇ ನಾನು ಇಲ್ಲಿದ್ದೇನೆ, ಏಕೆ ಎಂದು ಅರ್ಥ ಮಾಡಿಕೊಳ್ಳಲು. ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ನಾನು ಇನ್ನೂ ಬಳಲುತ್ತಿದ್ದೇನೆ. ನಾನು ಯಾವತ್ತೂ ತಪ್ಪು ಮಾಡದಿದ್ದರೂ
ನಾನು ಯಾವಾಗಲೂ ಕಷ್ಟಗಳನ್ನು ಏಕೆ ಸಹಿಸಿಕೊಳ್ಳಬೇಕು? ಇತರರಿಗೆ ತೊಂದರೆ ಕೊಡುವವರು, ಇತರರ ಬಗ್ಗೆ ಅಸೂಯೆ ಹೊಂದುವವರು ಯಾವಾಗಲೂ ಸಂತೋಷವಾಗಿರುವುದನ್ನು ನಾನು ಗಮನಿಸಿದ್ದೇನೆ. ಅವರು ಯಾವಾಗಲೂ ಉತ್ತಮವಾಗಿ ಕಾಣುತ್ತಾರೆ. ಅದು ಏಕೆ? ಆ ವ್ಯಕ್ತಿಯು ಬೌದ್ಧ ಸನ್ಯಾಸಿಗೆ ಎಲ್ಲವನ್ನೂ ಗಮನವಿಟ್ಟು ಹೇಳಿದನು ಮತ್ತು ಎಚ್ಚರಿಕೆಯಿಂದ ಆಲಿಸಿದ ನಂತರ ಬೌದ್ಧ ಸನ್ಯಾಸಿ ಅವನಿಗೆ, ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಮತ್ತು ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಪ್ರತಿಫಲವನ್ನು ಪಡೆಯದಿದ್ದರೂ ನೀವು ಏಕೆ ಯೋಚಿಸುತ್ತೀರಿ? ಕೆಟ್ಟ ಕೆಲಸಗಳನ್ನು ಮಾಡುವ, ಇತರರ ಬಗ್ಗೆ ಅಸೂಯೆಪಡುವ ಜನರನ್ನು ನೀವು ನೋಡಿದ್ದೀರಿ, ಆದರೂ ಅವರು ತಮ್ಮ ಕ್ರಿಯೆಗಳ ಪರಿಣಾಮವನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದರು. ಆ ವ್ಯಕ್ತಿ ಹೇಳಿದರು, ಓ ಪೂಜ್ಯರೇ, ನಾನು ಯಾರ ಮೇಲೂ ಕೆಟ್ಟದ್ದನ್ನು ಬಯಸಲಿಲ್ಲ ಅಥವಾ ಬಯಸಲಿಲ್ಲ. ನಾನೇನಾದರೂ ತಪ್ಪು ಮಾಡಿದ್ದೇನೆ? ಹಾಗಾಗಿ ಈ ಒಳ್ಳೆಯ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಇದನ್ನು ಕೇಳಿದ ಬೌದ್ಧ ಭಿಕ್ಷು ಮುಗುಳ್ನಕ್ಕೂ ಆ ವ್ಯಕ್ತಿಗೆ ಹೇಳಿದನು, ಇಂದು ನಾನು ನಿಮಗೆ ತಿಳಿಯಬೇಕಾದ ಒಂದು ವಿಷಯವನ್ನು ಹೇಳಲಿದ್ದೇನೆ. ಕ್ರಿಯೆಗಳು ಹೇಗೆ ಕೆಲಸ ಮಾಡುತ್ತವೆ ಮತ್ತು ಏನು? ಅವು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ. ಇದರಿಂದ ನಾವು ನಮ್ಮ ಜೀವನದಿಂದ ಏನನ್ನಾದರೂ ಕಲಿಯಬಹುದು, ನಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸಬಹುದು ಮತ್ತು ನಮ್ಮ ಇಚ್ಛೆಗೆ ಅನುಗುಣವಾಗಿ ನಮ್ಮ ಜೀವನವನ್ನು ನಡೆಸಬಹುದು. ಏಕೆಂದರೆ ನಮ್ಮ ಕ್ರಿಯೆಗಳು ನಮ್ಮ ಹಣೆಬರಹ ಎಂದು ನಿಮ್ಮಲ್ಲಿ ಹಲವರು ಕೇಳಿರಬಹುದು. ಆದ್ದರಿಂದ ನಾನು ನಮ್ಮ ಕ್ರಿಯೆಗಳು ಕಲ್ಲಿನ ಮೇಲೆ ಕೆತ್ತಿದ ಗೆರೆಗಳಂತಲ್ಲ, ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ನಿಮಗೆ ವಿವರಿಸಲು ಬಯಸುತ್ತೇನೆ. ಬದಲಾಗಿ ನಾವು ಈಗ ಆಯ್ಕೆ ಮಾಡುವ ಆಲೋಚನೆಗಳು ಮತ್ತು ಕ್ರಿಯೆಗಳೊಂದಿಗೆ ನಮ್ಮ ಜೀವನವನ್ನು ಬದಲಾಯಿಸಬಹುದು. ಏಕೆಂದರೆ ತಮ್ಮ ಜೀವನದಲ್ಲಿ ಕ್ರಿಯೆಗಳನ್ನು ಮಾಡದೆ ಬದುಕಲು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇದಲ್ಲದೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನಡೆಯುವ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ. ಎಲ್ಲವೂ ನಮ್ಮ ಕ್ರಿಯೆಗಳು. ಕರ್ಮವೆಂದರೆ ನಾವು ಬಾಹ್ಯವಾಗಿ ಏನು ಮಾಡುತ್ತೇವೆ ಅಥವಾ ಇತರರಿಗೆ ಗೋಚರಿಸುವುದು ಮಾತ್ರವಲ್ಲ, ಬದಲಿಗೆ ನಾವು ಮಾತನಾಡುವ ಮಾತುಗಳು, ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಎಲ್ಲವೂ ಕರ್ಮವನ್ನು ರೂಪಿಸುತ್ತವೆ. ನಾವು ಕಾರಣವಾಗಿರುವ ಯಾವುದೇ ಕ್ರಿಯೆಯು ನಮ್ಮ ಕರ್ಮವಾಗಿದೆ. ಉದಾಹರಣೆಗೆ, ನಾವು ಕುಳಿತುಕೊಳ್ಳುವುದು, ನಿಲ್ಲುವುದು, ನಡೆಯುವುದು, ಕುಡಿಯುವುದು, ತಿನ್ನುವುದು, ಯೋಚಿಸುವುದು ಈ ಎಲ್ಲ ಚಟುವಟಿಕೆಗಳು ಮತ್ತು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಭಾವನೆಗಳು ಸಹ ಕರ್ಮಗಳಾಗಿವೆ. ಮೊದಲ ಮತ್ತು ಅಗ್ರಗಣ್ಯವಾಗಿ ಈ ವಿಶ್ವದಲ್ಲಿ ಎಲ್ಲಾ ಶಕ್ತಿಯು ನಿರಂತರವಾಗಿ ಹರಿಯುವ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಒಳಗೊಂಡಂತೆ ಒಂದು ರೂಪವನ್ನು ತೆಗೆದುಕೊಳ್ಳುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಮತ್ತು ನಾವು ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಬ್ರಹ್ಮಾಂಡದ ಕಡೆಗೆ ಪ್ರಕ್ಷೇಪಿಸಿದಾಗ, ಧನಾತ್ಮಕ ಅಥವಾ ಋಣಾತ್ಮಕವಾಗಿದ್ದರೂ ಆ ಶಕ್ತಿಯು ಎಂದಿಗೂ ಕರಗುವುದಿಲ್ಲ. ಬದಲಾಗಿ ಅದು ಒಂದು ರೂಪದಲ್ಲಿ ಅಥವಾ ಇನ್ನೊಂದು ರೂಪದಲ್ಲಿ ನಮಗೆ ಮರಳುತ್ತದೆ. ಈ ಶಕ್ತಿಯು ಧನಾತ್ಮಕವಾಗಿದ್ದರೆ ನೀವು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ, ಆದರೆ ಅದು ನಕಾರಾತ್ಮಕವಾಗಿದ್ದರೆ ನೀವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಬೌದ್ಧ ಸನ್ಯಾಸಿಯು ಆ ವ್ಯಕ್ತಿಗೆ ಈಗ ಕರ್ಮದ ಕೆಲವು ತತ್ವಗಳನ್ನು ವಿವರಿಸುತ್ತೇನೆ ಎಂದು ಹೇಳುತ್ತಾನೆ. ಅದು ನೀವು ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದೀರಾ ಮತ್ತು ಈ ಕ್ರಿಯೆಗಳು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಕರ್ಮದ ಮೊದಲ ತತ್ವವು ಈ ಬ್ರಹ್ಮಾಂಡಕ್ಕೆ ನಾವು ನೀಡುವ ಯಾವುದೇ ಆಲೋಚನೆಗಳು ಅಥವಾ ಶಕ್ತಿಯನ್ನು ಅದು ತಪ್ಪದೆ ನಮಗೆ ಹಿಂದಿರುಗಿಸುತ್ತದೆ ಎಂದು ಅವರು ವ್ಯಕ್ತಿಗೆ ವಿವರಿಸುತ್ತಾರೆ. ಅದು ಧನಾತ್ಮಕವಾಗಿರಲಿ ಅಥವಾ ಋಣಾತ್ಮಕವಾಗಿರಲಿ, ನೀವು ವಿಶ್ವಕ್ಕೆ ಧನಾತ್ಮಕ ಶಕ್ತಿಯನ್ನು ಕಳುಹಿಸಿದ್ದರೆ ಧನಾತ್ಮಕ ಶಕ್ತಿಯು ನಿಮಗೆ ಮರಳುತ್ತದೆ. ವ್ಯತಿರಿಕ್ತವಾಗಿ ನೀವು ವಿಶ್ವಕ್ಕೆ ನಕಾರಾತ್ಮಕ ಶಕ್ತಿಯನ್ನು ಕಳುಹಿಸಿದರೆ ನಂತರ ನಕಾರಾತ್ಮಕ ಶಕ್ತಿಯು ನಿಮಗೆ ಮರಳುತ್ತದೆ. ಏಕೆಂದರೆ ಈ ವಿಶ್ವವು ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವೆ ವ್ಯತ್ಯಾಸವನ್ನು ಹೊಂದಿಲ್ಲ. ಯಾವುದು ಒಳ್ಳೆಯದು ಅಥವಾ ಕೆಟ್ಟದು ಎಂದು ಅದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸುವುದು ನಮ್ಮ ಜವಾಬ್ದಾರಿ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಕಾಪಾಡಿಕೊಳ್ಳಲು ನಾವು ಶ್ರಮಿಸಬೇಕು. ಇದರಿಂದ ನಾವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು. ಇದಕ್ಕೆ ವಿರುದ್ಧವಾಗಿ ನೀವು ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿದ್ದರೆ ನೀವು ಅನಿವಾರ್ಯವಾಗಿ ಅವರ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಕರ್ಮದ ಇನ್ನೊಂದು ತತ್ವವು ಹೇಳುತ್ತದೆ,
ನಾವು ನಮ್ಮ ಜೀವನದಲ್ಲಿ ಏನನ್ನು ಸಾಧಿಸಲು ಬಯಸುತ್ತೇವೆಯೋ ಮೊದಲು ನಮ್ಮನ್ನು ನಾವು ಅದಕ್ಕೆ ಅರ್ಹರನ್ನಾಗಿ ಮಾಡಿಕೊಳ್ಳಬೇಕು. ಉದಾಹರಣೆಗೆ, ಇತರರು ನಮ್ಮನ್ನು ಗೌರವಿಸಬೇಕೆಂದು ನಾವು ನಿರೀಕ್ಷಿಸಿದರೆ ನಾವು ಮೊದಲು ಇತರರನ್ನು ಗೌರವಿಸಲು ಮತ್ತು ಗೌರವಿಸಲು ಕಲಿಯಬೇಕು. ಹಾಗೆಯೇ ನೀವು ಗೌರವಕ್ಕೆ ಅರ್ಹರಾಗಲು ಬಯಸಿದರೆ ನೀವು ಮೊದಲು ಇತರರನ್ನು ಗೌರವಿಸುವ ಮೂಲಕ ಅದನ್ನು ಗಳಿಸಬೇಕು. ಜನರು ನಿಮ್ಮನ್ನು ಗೌರವಿಸಲು ಮತ್ತು ಗೌರವಿಸಲು ನೀವು ಮೊದಲು ಅದಕ್ಕೆ ಅರ್ಹರಾಗಬೇಕು ಎಂದು ನೀವು ಹೇಳಬಹುದು. ನೀವು ಮುಳ್ಳಿನ ನಡುವೆ ಬೀಜಗಳನ್ನು ಬಿತ್ತಿದರೆ ನೀವು ಮಾವಿನ ಹಣ್ಣನ್ನು ಎಂದಿಗೂ ಕೊಯ್ಯುವುದಿಲ್ಲ. ಹಾಗೆಯೇ ನೀವು ಬಿತ್ತುವ ಬೀಜಗಳನ್ನು ನೀವು ಅದರಂತೆ ಕೊಯ್ಯುತ್ತೀರಿ. ಆದ್ದರಿಂದ ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಬಗ್ಗೆ ಮತ್ತು ಒಳ್ಳೆಯ ಮಾತುಗಳನ್ನು ಮಾತನಾಡುವ ಬಗ್ಗೆ ಯೋಚಿಸಿ. ಕರ್ಮದ ಮೂರನೇ ತತ್ವವು ನಮ್ಮ ಜೀವನದಲ್ಲಿ ಯಾವುದೇ ಘಟನೆ ಸಂಭವಿಸಿದರೆ ಅದು ಕೇವಲ ಕಾಕತಾಳೀಯವಲ್ಲ, ಬದಲಿಗೆ ಇದು ನಮ್ಮ ಕ್ರಿಯೆಗಳ ಫಲಿತಾಂಶವಾಗಿದೆ. ಉದಾಹರಣೆಗೆ, ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಸಾಧಿಸಲು ನೀವು ಬಯಸಿದರೆ ನಿಮ್ಮ ಗುರಿಗೆ ನೀವು ಸಮರ್ಪಿತವಾಗಿರಬೇಕು. ನೀವು ಅದರ ಕಡೆಗೆ ಕೆಲಸ ಮಾಡುವುದನ್ನು ಮುಂದುವರಿಸಬೇಕು. ನೀವು ಹೋರಾಟಗಳ ಮೂಲಕ ಪರಿಶ್ರಮ ಪಡಬೇಕು ಮತ್ತು ಆಗ ಮಾತ್ರ ನೀವು ಆ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ, ಏಕೆಂದರೆ ನಮ್ಮ ಜೀವನ ಹೋರಾಟಗಳಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದನ್ನು ಸಾಧಿಸಲು ನೀವು ಬಯಸಿದರೆ ನೀವು ಕಷ್ಟಪಡಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಗುರಿಯನ್ನು ಸಾಧಿಸಲು ನೀವು ಬಯಸಿದರೆ ಪವಾಡಗಳನ್ನು ಅವಲಂಬಿಸುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳನ್ನು ನಂಬಲು ಪ್ರಾರಂಭಿಸಿ. ಕರ್ಮದ ನಾಲ್ಕನೇ ತತ್ವವು ನೀವು ಸತ್ಯವನ್ನು ಒಪ್ಪಿಕೊಳ್ಳಬೇಕು ಎಂದು ಹೇಳುತ್ತದೆ. ನೀವು ಸತ್ಯದಿಂದ ಓಡಿ ಹೋಗುತ್ತಿದ್ದರೆ ನೀವು ಅದನ್ನು ಎಂದಿಗೂ ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ ಅಥವಾ ಅದನ್ನು ಬದಲಾಯಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ನೀವು ಬೆಳಿಗ್ಗೆ ತಡವಾಗಿ ಏಳುವ ಅಭ್ಯಾಸವನ್ನು ಹೊಂದಿದ್ದೀರಿ ಎಂದು ಹೇಳೋಣ ಮತ್ತು ನೀವು ಈ ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದಿದ್ದರೆ ಅದನ್ನು ಬದಲಾಯಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆದಾಗ್ಯೂ ನೀವು ಅದನ್ನು ಒಪ್ಪಿಕೊಂಡರೆ ಮತ್ತು ಅದನ್ನು ಬದಲಾಯಿಸಲು ನಿರ್ಧರಿಸಿದರೆ ನೀವು ಖಂಡಿತವಾಗಿಯೂ ಅದನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಸುಳ್ಳು ಹೇಳಬೇಡಿ. ಯಾವುದೇ ಸತ್ಯಗಳಿವೆ ಅವುಗಳನ್ನು ಒಪ್ಪಿಕೊಳ್ಳಿ, ಅದನ್ನು ಸ್ವೀಕರಿಸಿ. ಇದರಿಂದ ನೀವು ಅದನ್ನು ಎದುರಿಸಬಹುದು ಮತ್ತು ಅದನ್ನು ಬದಲಾಯಿಸಬಹುದು. ಆದ್ದರಿಂದ ಈ ಸತ್ಯವನ್ನು ಒಪ್ಪಿಕೊಂಡು ಮುನ್ನಡೆಯಬೇಕು. ಪ್ರಗತಿಯಲ್ಲಿರುವಾಗ ನೀವು ತಪ್ಪುಗಳನ್ನು ಮಾಡಿದರೆ ಅವುಗಳನ್ನು ಸ್ವೀಕರಿಸಿ ಮತ್ತು ಅವುಗಳನ್ನು ಸರಿಪಡಿಸಲು ಪ್ರಯತ್ನಗಳನ್ನು ಮಾಡಿ, ಏಕೆಂದರೆ ಅಂತಹ ಜನರು ತಮ್ಮ ಜೀವನದಲ್ಲಿ ಅವರು ಬಯಸುವ ಪ್ರತಿಯೊಂದು ಎತ್ತರವನ್ನು ಸಾಧಿಸುತ್ತಾರೆ. ಕರ್ಮದ ಐದನೇ ತತ್ವವು ಜೀವನದಲ್ಲಿ ನಿರಂತರವಾಗಿ ಶ್ರಮಿಸುವುದನ್ನು ಒತ್ತಿ ಹೇಳುತ್ತದೆ, ಏಕೆಂದರೆ ನಿರಂತರ ಪ್ರಯತ್ನವು ನಾವು ಸಾಧಿಸಬಹುದಾದ ಯಶಸ್ಸಿನ ಹಾದಿಗೆ ನಮ್ಮನ್ನು ಕರೆದೊಯ್ಯುತ್ತದೆ ಮತ್ತು ನೀವು ಸಮಯದೊಂದಿಗೆ ಬದಲಾಗಲು ಸಿದ್ಧರಿದ್ದರೆ ಮಾತ್ರ ಇದು ಸಾಧ್ಯ, ಏಕೆಂದರೆ ಬದಲಾವಣೆಯು ಈ ಬ್ರಹ್ಮಾಂಡದ ನಿಯಮವಾಗಿದೆ ಮತ್ತು ಅದು ಪ್ರಾರಂಭವಾಗುತ್ತದೆ ನಿಮ್ಮೊಳಗಿಂದ. ನೀವು ಇತರ ಮೂಲಕ ಬಾಹ್ಯ ಸಂದರ್ಭಗಳನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ಅದು ವ್ಯರ್ಥವಾಗುತ್ತದೆ, ಏಕೆಂದರೆ ನೀವು ಅದರಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಬದಲಾಗಿ ನೀವು ಆಂತರಿಕವಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳುವತ್ತ ಗಮನಹರಿಸಿದರೆ ನೀವು ಖಂಡಿತವಾಗಿಯೂ ಅದನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಗುರಿಗಳನ್ನು ತಲುಪಲು ನಿಮ್ಮ ಸಮಯವನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು. ನೀವು ಬಹಳ ಶ್ರಮಪಡಬೇಕಾದ ಕೆಲಸವನ್ನು ಕೈಗೊಳ್ಳಲಿದ್ದೀರಿ ಎಂದು ಭಾವಿಸೋಣ, ಆದರೆ ಯಾರಾದರೂ ಬಂದು ಈ ಪ್ರಯತ್ನಕ್ಕೆ ಸಹಾಯ ಮಾಡುತ್ತಾರೆ ಎಂದು ನೀವು ಯೋಚಿಸುತ್ತಿದ್ದೀರಿ, ಆಗ ಅದು ವ್ಯರ್ಥವಾಗುತ್ತದೆ. ಬದಲಾಗಿ ನೀವು ಮೊದಲು ಕಾರ್ಯದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕು, ಅದರ ಬಗ್ಗೆ ತಿಳಿದುಕೊಳ್ಳಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಂತರ ಕೆಲಸವನ್ನು ಪ್ರಾರಂಭಿಸಬೇಕು. ನೀವು ಸಮಯಕ್ಕೆ ತಕ್ಕಂತೆ ನಿಮ್ಮೊಳಗೆ ಬದಲಾಗುತ್ತಾ ಇದ್ದರೆ ಮತ್ತು ನಿಮ್ಮ ಕಾರ್ಯಗಳಲ್ಲಿ ನಿರಂತರವಾಗಿ ಕೆಲಸ ಮಾಡಿದರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುವಿರಿ. ನಂತರ ಬೌದ್ಧ ಸನ್ಯಾಸಿ ಆರನೆಯ ತತ್ವವನ್ನು ವಿವರಿಸುತ್ತಾ, ನಿಮ್ಮ ಜೀವನದಲ್ಲಿ ನೀವು ಏನನ್ನು ಹೊಂದಿದ್ದೀರಿ, ನೀವು ಎಲ್ಲಿದ್ದರೂ ನೀವು ಯಾವುದೇ ತೊಂದರೆಗಳು ಅಥವಾ ಯಶಸ್ಸುಗಳನ್ನು ಹೊಂದಿದ್ದೀರಿ, ಇವೆಲ್ಲವೂ ನಿಮ್ಮ ಕ್ರಿಯೆಗಳ ಫಲಿತಾಂಶವಾಗಿದೆ, ಏಕೆಂದರೆ ನೀವು ನಿಮ್ಮ ಹಿಂದೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀರಿ. ಈಗ ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತಿವೆ ಅಥವಾ ದೊಡ್ಡ ಹಾನಿಯನ್ನುಂಟು ಮಾಡುತ್ತಿವೆ.
ಆದರೆ ನಾವು ಅವರಿಂದ ದೂರ ಸರಿಯಬಾರದು, ಬದಲಿಗೆ ನಾವು ಅವರನ್ನು ಒಪ್ಪಿಕೊಳ್ಳಬೇಕು. ನಾವು ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ನಾವು ಇದನ್ನು ಮಾಡದಿದ್ದರೆ ಬೇರೆಯವರಿಗೆ ಅಥವಾ ಕೆಲವು ಪರಿಸ್ಥಿತಿಗೆ ನಾವು ದೂಷಿಸುತ್ತೇವೆ. ಅದು ಸರಿಯಲ್ಲ. ನಮ್ಮ ಕಾರ್ಯಗಳಿಂದ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ನಾವೇ ಜವಾಬ್ದಾರರಾಗಿ ಅವುಗಳನ್ನು ಪರಿಹರಿಸಿಕೊಳ್ಳಬೇಕು. ನಂತರ 7ನೇ ತತ್ವವನ್ನು ವಿವರಿಸುವಾಗ ಬೌದ್ಧ ಸನ್ಯಾಸಿಯು ನಮ್ಮ ಜೀವನವು ಪ್ರಸ್ತುತ, ಭವಿಷ್ಯ ಮತ್ತು ಇಂದು ಮತ್ತು ಇದೆಲ್ಲವೂ ನಮಗೆ ಸಂಪರ್ಕ ಹೊಂದಿದೆ ಎಂದು ಹೇಳುತ್ತಾರೆ. ಉದಾಹರಣೆಗೆ, ನಿಮ್ಮ ಹಿಂದೆ ನೀವು ಏನನ್ನಾದರೂ ಕಲಿತಿದ್ದರೆ ಅದು ಇಂದು ನಿಮಗೆ ಸಹಾಯ ಮಾಡುತ್ತದೆ. ಆಗ ನೀವು ಇಂದು ನಿಮ್ಮ ಭವಿಷ್ಯವನ್ನು ರೂಪಿಸುವ ಯಾವುದನ್ನಾದರೂ ಕಲಿಯುತ್ತಿರಬಹುದು. ಆದ್ದರಿಂದ ನಾವು ಕಲಿಕೆಯಿಂದ ಹಿಂದೆ ಸರಿಯಬಾರದು. ನಮ್ಮ ಜೀವನದಲ್ಲಿ ಕಲಿಯಲು ನಾವು ನಿರಂತರವಾಗಿ ಶ್ರಮಿಸಬೇಕು, ಏಕೆಂದರೆ ಅದು ಯಾವುದೇ ಸಮಯದಲ್ಲಿ ಉಪಯುಕ್ತವಾಗಬಹುದು. ಆದ್ದರಿಂದ ನಾವು ಅದರಲ್ಲಿ ಎಂದಿಗೂ ಹಿಂದುಳಿಯಬಾರದು, ಏಕೆಂದರೆ ನಮ್ಮ ವರ್ತಮಾನ, ಭೂತಕಾಲ ಮತ್ತು ಭವಿಷ್ಯವು ಪರಸ್ಪರ ಸಂಬಂಧ ಹೊಂದಿದೆ. ಕರ್ಮದ 8ನೆಯ ತತ್ವವು ನಾವು ಒಂದು ಗುರಿಯನ್ನು ಸಾಧಿಸಲು ಬಯಸಿದರೆ ನಾವು ನಮ್ಮ ಗಮನವನ್ನು ಒಂದೇ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಬೇಕು. ಅನೇಕ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದಿಲ್ಲ. ನಾವು ಏಕಕಾಲದಲ್ಲಿ ಅನೇಕ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಿದಾಗ ನಮ್ಮ ಕಲಿಕೆಯ ವೇಗವು ನಿಧಾನಗೊಳ್ಳುತ್ತದೆ ಮತ್ತು ನಾವು ಏನನ್ನೂ ಕಲಿಯಲು ವಿಫಲರಾಗುತ್ತೇವೆ. ಅದು ನಮ್ಮ ಜೀವನದಲ್ಲಿ ನಿರಾಶೆ ಮತ್ತು ನಕಾರಾತ್ಮಕತೆಗೆ ಕಾರಣವಾಗುತ್ತದೆ. ಉದಾಹರಣೆಗೆ, ನೀವು ಶಿಕ್ಷಕರಾಗಲು ಬಯಸಿದರೆ ನೀವು ಶಿಕ್ಷಕರಾಗಲು ಅಧ್ಯಯನ ಮಾಡುವಲ್ಲಿ ಮಾತ್ರ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಬೇಕು, ಇತರ ಹಲವು ವಿಷಯಗಳ ಮೇಲೆ ಅಲ್ಲ. ನೀವು ಶಿಕ್ಷಕರಾಗಲು ಕೇವಲ ಅಧ್ಯಯನದ ಮೇಲೆ ಕೇಂದ್ರೀಕರಿಸಿದರೆ ನೀವು ಅನಿವಾರ್ಯವಾಗಿ ಒಬ್ಬರಾಗುತ್ತೀರಿ. ಆದಾಗ್ಯೂ ನೀವು ಇತರ ಅನೇಕ ವಿಷಯಗಳತ್ತ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಿದರೆ ನಿಮ್ಮ ಗಮನವು ಅಲೆದಾಡುತ್ತದೆ ಮತ್ತು ನೀವು ಚೆನ್ನಾಗಿ ಅಧ್ಯಯನ ಮಾಡಲು ಅಥವಾ ನಿಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಇದು ನಿಮ್ಮ ಜೀವನದಲ್ಲಿ ನಿರಾಶೆ ಮತ್ತು ನಕಾರಾತ್ಮಕತೆಗೆ ಕಾರಣವಾಗುತ್ತದೆ ಮತ್ತು ನಂತರ ನೀವು ಎಂದಿಗೂ ನಿಮ್ಮನ್ನು ತಲುಪುವುದಿಲ್ಲ. ಗುರಿ. ಕರ್ಮದ 9ನೆಯ ತತ್ವವು ನಾವು ಸಂತೋಷದಿಂದ ಬದುಕಬೇಕು, ಭೂತಕಾಲದ ಬಗ್ಗೆ ಪಶ್ಚಾತ್ತಾಪ ಪಡುವುದನ್ನು ನಿಲ್ಲಿಸಬೇಕು, ಭವಿಷ್ಯದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಬೇಕು ಮತ್ತು ನಮ್ಮ ವರ್ತಮಾನದತ್ತ ಗಮನ ಹರಿಸಬೇಕು ಎಂದು ಹೇಳುತ್ತದೆ. ಏಕೆಂದರೆ ಭೂತಕಾಲವು ಕಳೆದು ಹೋಗಿದೆ ಮತ್ತು ಅದನ್ನು ಬದಲಾಯಿಸಲಾಗುವುದಿಲ್ಲ ಮತ್ತು ಭವಿಷ್ಯದ ಬಗ್ಗೆ ಚಿಂತಿಸುವುದರಿಂದ ನಮ್ಮ ವರ್ತಮಾನವನ್ನು ಹಾಳು ಮಾಡುತ್ತದೆ. ನಾವು ನಮ್ಮ ವರ್ತಮಾನದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಿಲ್ಲ ಮತ್ತು ನಮ್ಮ ಭವಿಷ್ಯದಲ್ಲಿ ನಾವು ಏನನ್ನಾದರೂ ಸಾಧಿಸಲು ಬಯಸಿದರೆ ನಾವು ಇಂದಿನಿಂದಲೇ ಅದಕ್ಕಾಗಿ ಶ್ರಮಿಸಬೇಕು. ಆದ್ದರಿಂದ ನಿಮ್ಮ ಪ್ರಸ್ತುತಕ್ಕೆ ಗಮನ ಕೊಡಿ. ನೀವು ಇಂದು ಕಷ್ಟಪಟ್ಟು ಕೆಲಸ ಮಾಡದಿದ್ದರೆ ನೀವು ಇಂದು ಏನನ್ನೂ ಕಲಿಯುವುದಿಲ್ಲ ಮತ್ತು ನಿಮ್ಮ ಭವಿಷ್ಯದಲ್ಲಿ ನೀವು ಬಯಸಿದ ವಿಷಯಗಳನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನೀವು ಹಗಲು ರಾತ್ರಿ ಯೋಚಿಸಿದ್ದೀರಿ. ನಾವು ನಮ್ಮ ತಪ್ಪುಗಳಿಂದ ಕಲಿಯಬೇಕು ಮತ್ತು ಅವುಗಳನ್ನು ಸುಧಾರಿಸಬೇಕು. ಅದು ಬಹಳ ಮುಖ್ಯವಾಗಿದೆ. ಕೆಟ್ಟ ಪರಿಣಾಮಗಳು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ದೀರ್ಘಾವಧಿಯ ನಿರಂತರ ಪ್ರಯತ್ನಗಳು ಮತ್ತು ತಾಳ್ಮೆಯಿಂದ ಗಮನಾರ್ಹ ಯಶಸ್ಸು ಬರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ದೀರ್ಘಾವಧಿಯ ಫಲಿತಾಂಶಗಳನ್ನು ನೀವು ಬಯಸಿದರೆ ತಾಳ್ಮೆ ಕೂಡ ಅಗತ್ಯ. ನಾವು ನಮ್ಮ ಜೀವನದಲ್ಲಿ ಈ ಎಲ್ಲ ಚಟುವಟಿಕೆಗಳಿಗೆ ಧಾವಿಸಿದರೆ ಭವಿಷ್ಯದಲ್ಲಿ ನಮಗೆ ಉತ್ತಮ ಫಲಿತಾಂಶಗಳು ಸಿಗುವುದಿಲ್ಲ ಮತ್ತು ನಾವು ತಾಳ್ಮೆಯಿಂದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ಅದರ ಪರಿಣಾಮಗಳು ದೀರ್ಘಕಾಲದವರೆಗೆ ನಮಗೆ ಪ್ರಯೋಜನವನ್ನು ನೀಡುತ್ತದೆ. ಮಾವಿನ ಮರವನ್ನು ನೆಟ್ಟರೆ ಅದು ಸ್ವಲ್ಪ ದಿನದಲ್ಲಿ ದೊಡ್ಡದಾಗಿ ಬೆಳೆದು ಫಲ ಕೊಡುವುದಿಲ್ಲ, ಫಲವು ಸಿಗುವುದಿಲ್ಲ. ಆದ್ದರಿಂದ ಆ ಮರವು ದೊಡ್ಡದಾಗಿ ಬೆಳೆಯಲು ನೀವು ಸಮಯವನ್ನು ನೀಡಬೇಕಾಗುತ್ತದೆ. ಅಂದರೆ ನೀವು ತಾಳ್ಮೆಯಿಂದಿರಬೇಕು. ಮತ್ತು ನಿಮಗೆ ತಾಳ್ಮೆ ಇಲ್ಲದಿದ್ದರೆ ನೀವು ಆ ಮರವನ್ನು ನಾಶಪಡಿಸುತ್ತೀರಿ, ಅಂದರೆ ನೀವು ಆ ಹಣ್ಣನ್ನು ಪಡೆಯುವುದಿಲ್ಲ ಅಥವಾ ಯಾವುದೇ ಫಲಿತಾಂಶವನ್ನು ಪಡೆಯುವುದಿಲ್ಲ. ನಾವು ಒಂದು ಕೆಲಸವನ್ನು ಪ್ರಾರಂಭಿಸಿದಾಗ ನಮ್ಮ ಜೀವನದಲ್ಲಿ ಇದೇ ರೀತಿಯದ್ದನ್ನು ಮಾಡುತ್ತೇವೆ. ನಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಲು ಮತ್ತು ನಮ್ಮ ಕುಟುಂಬಗಳೊಂದಿಗೆ ಸಂತೋಷವನ್ನು ವಿತರಿಸಲು ನಾವು ತ್ವರಿತವಾಗಿ ಫಲಿತಾಂಶಗಳನ್ನು ಪಡೆಯಬೇಕು ಎಂದು ನಾವು ಭಾವಿಸುತ್ತೇವೆ. ಆದರೆ ನಾವು ಒಂದು ಕೆಲಸವನ್ನು ಪ್ರಾರಂಭಿಸಿದಾಗ
ನಾವು ಶೂನ್ಯದಲ್ಲಿದ್ದೇವೆ ಮತ್ತು ಶೂನ್ಯದಿಂದ 1ಕ್ಕೆ ತಲುಪಲು ಸ್ವಲ್ಪ ಸಮಯ ಮತ್ತು 1ರಿಂದ 10ಕ್ಕೆ ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ನಾವು ಮರೆತು ಬಿಡುತ್ತೇವೆ. ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಮಹತ್ವದ ಬದಲಾವಣೆಗಳಿಗೆ ನೀವು ಸಮಯವನ್ನು ನೀಡಬೇಕಾಗುತ್ತದೆ ಮತ್ತು ನೀವು ತಾಳ್ಮೆಯಿಂದಿರಬೇಕು ಎಂದು ಈ ಅನುಭವವು ನಿಮಗೆ ಕಲಿಸುತ್ತದೆ. ಆಗ ಮಾತ್ರ ನೀವು 0ಯಿಂದ 10ಕ್ಕೆ ತಲುಪುವ ಸಾಮರ್ಥ್ಯವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಮತ್ತು ನಾವು ನಮ್ಮಲ್ಲಿ ತಾಳ್ಮೆಯನ್ನು ಇಟ್ಟುಕೊಂಡಾಗ ಯಶಸ್ಸು ಖಂಡಿತವಾಗಿಯೂ ನಮಗೆ ಒಂದು ದಿನ ಬರುತ್ತದೆ. ಇದರೊಂದಿಗೆ ಶಿವನು ಈ ಕಥೆಯನ್ನು ಮುಕ್ತಾಯಗೊಳಿಸುತ್ತಾನೆ. ಈ ವಿಡಿಯೋದಲ್ಲಿ ಯಾವುದೇ ತಪ್ಪಾಗಿದ್ದರೆ ನಾನು ಕ್ಷಮೆಯಾಚಿಸುತ್ತೇನೆ. ನೀವೆಲ್ಲರೂ ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ನಿಜವಾದ ಶಿವ ಭಕ್ತರಾಗಿದ್ದರೆ ಚಾನಲ್ಗೆ ಚಂದಾದಾರರಾಗಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಹರ್ ಹರ್ ಮಹಾದೇವ್ ಎಂದು ಬರೆಯಿರಿ.